ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನಗಿರುವ ಗಣ್ಯಮಾನ್ಯರೇ, ಸ್ನೇಹಿತರೆ, ಹೆಸರು ಎಲ್ಲ ಜನಗಳೇ, ನಾನು ಶಫೀಕ್ ಅಹಮದ್ ಅಂತ. ಇದೇ ಊರಿನವರು. ಇದೇ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿರೋದು. ಈ ಶಾಲೆ ಫಸ್ಟ್ ಬ್ಯಾಚ್ ಅಂತ ಇತ್ತು. ಅಲ್ಲಿಂದ ಶಿಫ್ಟ್ ಆದಾಗ ಫಸ್ಟ್ ಎಕ್ಸಾಮ್ ಇದೇ ಶಾಲೆಯಲ್ಲಿ. ಆವಾಗ 4 ಜನ ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ರು. ಅದಲ್ಲ ಮಕ್ಕಳು ಈ ಶಾಲೆಯಲ್ಲಿ ಫಸ್ಟ್ ಗಂಟೆಗೆ ಫಸ್ಟ್ ಕ್ಲಾಸ್ ಹೋಗಿದ್ದು ಯಾರಂದರೆ ನಾನೇ. ಈಗ ನಾನು ಈ ಪ್ರಸನ್ನ ಸರ್ ಅವ್ರಿಗೆ ನಾನು ಹಳೆ ವಿದ್ಯಾರ್ಥಿ. ಅವ್ರ ಬಗ್ಗೆ ಒಂದು ಹೇಳಿ ಮಾತಾಡಬೇಕು ಅಂತ ಕೋರ್ಕೊತಾ ಇದ್ದೀನಿ. ಏನಂದರೆ ನಾನು PUC ನನ್ನ ಸಾರ್ ಸಿಕ್ಕಿದ್ದು ಹೆಂಗೆ ಅಂದರೆ, ಅದು ನಾನು ಪ್ರಸನ್ನ ಕುಮಾರ್ ಸರ್ ಸ್ಟೂಡೆಂಟ್ ಅಲ್ಲ, ಅವ್ರ ತಮ್ಮ ಇದ್ರು ನರಸಿಂಹಮೂರ್ತಿ ಸರ್ ಅಂತ. ಅವರಿಲ್ಲ ಈಗ, ಅವ್ರ ಸ್ಟೂಡೆಂಟ್ ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ವೀಕ್ ಅಂದರೆ ಚೆನ್ನಾಗಿತ್ತು. ನಾನು ಕಲ್ತಿದ್ದೆ ಕನ್ನಡ. PUC ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಇಂಗ್ಲೀಷ್ನಲ್ಲಿ ಸ್ವಲ್ಪ ವ್ಯಾಮೋಹ ಜಾಸ್ತಿಯಾಗಿ ನಾನು ಕನ್ನಡ ಮರ್ತೋಗಿದ್ದು ಮಿಸ್ ಆಗಿದ್ದೆ. ನಾನು ಸಾರ್ನ ಕೇಳಿದೆ, ಸರ್ ಕನ್ನಡ ಸ್ವಲ್ಪ ಕಷ್ಟ ಇದೆ ಸರ್, ಸ್ವಲ್ಪ ಕಲಿಸ್ತೀರಾ ಅಂತ. ಆಯ್ತು ಶಿಷ್ಯ ಅಪ್ಪ, ನಾನು ಏನೋ ಕಲಿಸ್ಬಿಡೋಣ ಅಂತ. ಆ ಒಂದು ಪ್ರೇರಣೆ ನನಗೆ ಇವತ್ತು ತಂದು ನಿಂತಿದೆ. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅವ್ನು ಮಾತಾಡತ್ತು. ಅವ್ರು ಅಂದರು, ಸರ್ ಬಾಪ ಎಷ್ಟು ಮಾತ್ರ ಕಲ್ತ್ಕೊಳ್ಳೋಣ ಅಂತ. ಆ ಇನ್ಸ್ಪಿರೇಷನ್ ಇದೆ ಅಲ್ಲ, ಅದು ನನಗೆ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ನಾನು ನನ್ನ ಫ್ರೆಂಡ್ ಸುರೇಶ್ ಇದ್ದಾನೆ, ಅವನಿಗೆ ಪಟ್ನಾ ಹೈಸ್ಕೂಲಲ್ಲಿ ಇಂಗ್ಲೀಷ್ ಟೀಚರು. ನನ್ನ ಫ್ರೆಂಡ್ ಇನ್ನೊಂದು ವೆಂಕಟೇಶ್ ಇದ್ದಾರೆ. 3 ಬೆಸ್ಟ್ ಫ್ರೆಂಡ್ಸ್. ಅವ್ರ ಹತ್ರನೇ ಕಲ್ತಿರೋದು. ಅವರೇ ನಮಗೆ ಬುನಾದಿ. ನೀಟಾಗಿ ನಮ್ಮನ್ನ ಕಲಿಸಿದ್ರು. ಒಂದು ನಿಮಿಷ ನಾನು ಹೇಳ್ತೀನಿ, ನಮ್ಗೆ ಎಷ್ಟು ಬಡತನ ಇತ್ತು ಅಂದರೆ ನಮಗೆ ಊಟ ಇರ್ತಾ ಇದ್ದಿಲ್ಲ, ತುಂಬ ಕಷ್ಟಪಡ್ತಾ ಇದ್ರಿ. ಒಂದಿನ ಸಾರ್ ಮನೆಗೆ ಹೋದ್ವಿ, ಊಟ ತಿನ್ನಬೇಕು. ನನಗೆ ಕೇಳಿದ್ರು, ಊಟ ಮಾಡ್ತೀನಾ ಅಂತ. ಆಯ್ತು ಸರ್ ಕೊಡಿ, ಊಟ ಮಾಡ್ತೀನಿ. ಹೊಟ್ಟೆ ಸಿಗ್ತಾ ಇತ್ತು, ಮಾಡ್ತೀವಿ ಅಂತ ಹೇಳ್ಬಿಟ್ವಿ. ತಂದಿದ್ದು ಊಟ ನಮಗೆ ಕೊಟ್ಬಿಟ್ರು, ನಾವು ತಿಂದ್ಬಿಟ್ವಿ. ನಾನು ಸುರೇಶ್ ತಿಂದ್ಬಿಟ್ವಿ, ಆಗೋಯ್ತು. ಮತ್ತೆ ನಾವು ಓದ್ಕೊಂಡು ಕೂತ್ಕೊಂಡಿದ್ದೆ. ಮತ್ತೆ ಆಚೆ ಬಂದರೆ ಅಣ್ಣ ತಮ್ಮದಿದ್ರು ಸಾಂಬಾರು ಅರ್ಧ ಶೇರ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ನನ್ನ ಕೇಳಿದ್ರೆ ಏನು ಸರ್ ಇದು ಅಂದರೆ, ಇಲ್ಲ ಶಿಷ್ಯ ತಂದಿದ್ದು 2 ಊಟನೇ, ನೀವು ಊಟ ತಿನ್ನಬೇಕು ಅಂದರೆ ನಾವು ಕೊಟ್ಬಿಟ್ವಿ. ಎಲ್ಲಿ 10 ಗಂಟೆ ಆಗಿದೆ, ಎಲ್ಲಿ ಊಟ ಸಿಗುತ್ತೆ ನಮಗೆ, ಅದಕ್ಕೆ ಸಾಂಬಾರು ಕೊಟ್ಬಿಡ್ತಾ ಇದೀವಿ ಅಂತ. ಅವ್ರಿಗಿಲ್ಲ ಅಂದಿದ್ರೆ ನಾನು ಇಲ್ಲಿ ಇರ್ತಾ ಇದ್ದಿಲ್ಲ. ನಾನೇ ಅಲ್ಲ, ಸುರೇಶ್ ಆಗಲಿ ವೆಂಕಟೇಶ್ ಆಗಲಿ ಯಾರೂ ಇರ್ತಾ ಇದ್ದಿಲ್ಲ. ಇದು ನಾವು ಮಾಡ್ಕೊಂಡಿರೋ ಪುಣ್ಯ ಅನ್ಸುತ್ತೆ. ಯಾವುದೋ ಕಾಲದಲ್ಲಿ ನಾವು ಮಾಡ್ಕೊಂಡಿರೋಂಥ ಪುಣ್ಯ. ಯಾವತ್ತೂ ಅಂತಾರಲ್ಲ, ವಾಟ್ ಈಸ್ ಸಕ್ಸಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ 99% ಆಫ್ ಹಾರ್ಡ್ ವರ್ಕ್, 1% ಆಫ್ ಇನ್ಸ್ಪಿರೇಷನ್ ಅಂತ. ಆ್ಯಕ್ಚುಲಿ ಆ 1% ಇನ್ಸ್ಪಿರೇಷನ್ ಕೊಟ್ಟಿದ್ದೆ ನಮ್ಮ ಸಾರು. ಅದಕ್ಕೆ ನಾವು 99% ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗಿದ್ದೀವಿ. ನಾನು ಆ್ಯಕ್ಚುಲಿ ಒಳ್ಳೆಯ 4-5-6 ಸ್ಕೂಲಲ್ಲಿ ಕೆಲಸ ಮಾಡಿದೆ. ಪ್ರೈವೇಟ್ ಸ್ಕೂಲಲ್ಲಿ CBSE ಆಯಿತು, ICSE ಆಯಿತು, ಸ್ಟೇಟ್ ಆಯಿತು. ಈಗ ನಾನು ಆಲ್ರೆಡಿ ಗೌರ್ಮೆಂಟೆಲ್ಲ ಅಪಾಯಿಂಟ್ ಆಗಿದ್ದೀನಿ. ಮುಳಬಾಗಿಲು ತಾಲೂಕಲ್ಲಿ ಒಂದು ಚಿಕ್ಕ ಶಾಲೆಗೆ HM ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಹಿನ್ನೆಲೆ. ಈಗ ನಾನು ಹೇಳೋದೇನಂದ್ರೆ, ನೀವೆಲ್ಲ ಬಂದಿದ್ದೀರಾ, ನೀವು ಏನೇ ಕೆಲಸ ಮಾಡಲಿ, ನೀವು ಹೌಸ್ ವೈಫ್ ಆಗಿರ್ಬೋದು, ನೀವು ಇಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರ್ಬೋದು, ಈಗ ನಿಮ್ಮ ಸ್ನೇಹ ಸಮ್ಮಿಲನ ಇದು. ನನ್ನೊಂದು ಕೋರಿಕೆ ಏನಂದರೆ, ನೀವೆಲ್ಲ ಬಂದು ನಿಮ್ಮ ಬಗ್ಗೆ ನೀವೇನು ಮಾಡ್ತಾ ಅಷ್ಟು ಹೇಳ್ಬಿಟ್ಟು ಹೋಗಿ ಸ್ಟೇಜ್ ಮೇಲೆ. ಇದನ್ನ ಕೆಲಸ ನೀವೆಲ್ಲ ಇದ್ದೀರಾ, ಒಂದು 29 ಜನ ಬಂದಿದ್ದೀರಾ. ನೀವೇನೇ ಮಾಡ್ತಾ ಇದ್ರಿ, ನೀವು ಹೌಸ್ ವೈಫ್ ಆಗಿರ್ಬೋದು, ನೀವು ವ್ಯವಸಾಯ ಮಾಡ್ತಾ ಇರ್ಬೋದು, ನೀವು ಡ್ರೈವಿಂಗ್ ಕೆಲಸ ಮಾಡಿ, ಏನೇ ಮಾಡಲಿ ಸೆಕೆಂಡ್ರಿ, ಜೀವನೋಪಾಯ ಮಾಡೋಕ್ಕೆ ಏನೋ ಒಂದು ಇರಲೇಬೇಕು. ಎಲ್ಲರೂ ಬಂದಿದ್ರ, ಎಲ್ಲರೂ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ, ಎಲ್ಲರೂ ಮುಂದೆ ಹೋಗೋದಿಲ್ಲ. ನೀವೇನೇ ಮಾಡ್ತಾ ಇದ್ರಿ ಆ ಕೆಲಸ ಬಂದು ಹೇಳಿ. ನಿಮ್ಮ ಫ್ರೆಂಡ್ಸ್ ಗೊತ್ತಾಗಲಿ ನೀವೇನಿದೆ. ಯಾವ ಕೆಲಸ ಕಡಿಮೆ ಅಲ್ಲ, ಯಾವ ಕೆಲಸ ಜಾಸ್ತಿ ಅಲ್ಲ. ಡಿಗ್ನಿಟಿ ಆಫ್ ಲೆವೆಲ್ ಅದು ಈಕ್ವಲ್ ಆಗಿರುತ್ತೆ. ಸೊ ಈಗ ಈ ಸಮಯದಲ್ಲಿ ನನಗೆ ತುಂಬ ಬೇಜಾರಾಗಿದ್ದು ನಮ್ಮ ನರಸಿಂಹಮೂರ್ತಿ ಸರ್. ಅವ್ರನ್ನ ನಾವು ಕಳ್ಕೊಂಡ್ವಿ. ಆ ದಿನ ನಾವು ಯಾವತ್ತೂ ಮರೆಯೋದಿಲ್ಲ. ನಮಗೆ ಇವತ್ತು ನಾವು ಈ ಲೆವೆಲ್ ಬಂದಿದ್ದೀವಿ ಅಂದರೆ ಅಣ್ಣ ತಮ್ಮ ನಮಗೆ ಸಾಕಿ ಬೆಳೆಸಿದ್ದಾರೆ. ನಮ್ಮ ಮನೇಲಿ ನನ್ನ ಚೆನ್ನಾಗಿ ನೋಡ್ತಾಯಿದ್ದೆ. ನನ್ನ BEd ಮುಗಿಸಿದಾಗ ನಮ್ಮ ಮನೇಲಿ ಚಾಪೆ ಇದ್ದಿಲ್ಲ ಹಾಕ್ಕೊಳ್ಳೋಕ್ಕೆ. ಇವಾಗ ನಾನು ಮನೆ ಕಟ್ಕೊಂಡಿದ್ದೀನಿ, ಸ್ವಂತ ಮನೆ ಕಟ್ಕೊಂಡಿದ್ದೀನಿ. ನನ್ನ ಅಣ್ಣ ತಮ್ಮ ತಂದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಇಲ್ಲ ಜೊತೆಗೆ ಇದ್ದೀವಿ. ಬಟ್ ಇದೆಲ್ಲ ನಮಗೆ ಅವ್ರು ಹಾಕಿರುವಂಥ ಬುನಾದಿ. ಇವತ್ತು ನಮಗೆ ಕಷ್ಟ ಆದರೆ ಕಾಲ್ ಮೇಲೆ ಏನು ಶಿಷ್ಯ ಅಂತಾರೆ. 6 ತಿಂಗಳಿಗಾಗಲಿ, 1 ವರ್ಷಕ್ಕಾಗಲಿ, 2 ವರ್ಷಕ್ಕಾಗಲಿ, ಹೇಳಪ್ಪ ಏನು ಸಮಸ್ಯೆ ಇಲ್ಲ ಅಂತ ಅಷ್ಟೇ. ಆ ಒಂದು ಋಣನ, ಆ ಒಂದು ಬಾಂಧವ್ಯನ ಯಾವತ್ತೂ ಮರೆಯೋದಿಲ್ಲ, ಮರೆಯೋಕ್ಕಾಗಲ್ಲ. ಅವರು ಎಲ್ಲೇ ಇರಲಿ ಖುಷಿಯಾಗಿರ್ತಾರೆ. ಆ್ಯಕ್ಚುಲಿ ಒಂದೇನಂದರೆ, ಅವ್ರಿಂದ ಹೋಗಿದ್ದು ಈ ಬೇಸ್ಮಾಳ ಏರಿಯಾಗೆ ತುಂಬ ಲಾಸ್ ಇತ್ತು. ಇವತ್ತು ನಾನಿದ್ದೀನಿ, ಶ್ರೀನಿವಾಸ ರೆಡ್ಡಿ ಇರ್ಬೋದು, ಮುರುಘರಾಜ್ ಇರ್ಬೋದು, ಸುರೇಶ್, ಇಂಥ ಒಂದು 10-100 ಜನ ಇನ್ನೂ ಬೆಳೀತಾ ಇದ್ರೇನೋ. ಅವ್ರು ಇಲ್ಲೇ ಇದ್ದಿದ್ರೆ ನನಗದು ಅನ್ಸುತ್ತೆ. ಬಟ್ ಏನಂದರೆ, ಅವ್ರ ವೃತ್ತಿ ಅವ್ರು ಇನ್ನೂ ನಮಗಿಂತ ಮೇಲೆ ಇದ್ದಾರೆ. ಅವ್ರ ವೃತ್ತಿ ತುಂಬ ಚೆನ್ನಾಗಿದ್ದಾರೆ. ದೇವರು ಅವ್ರಿಗೆ ಹಂಗೆ ಇತ್ತು, ಚೆನ್ನಾಗಿರ್ತೀವಿ ಅಂತ ಕೋರ್ತಾ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶಫೀಕ್ ಸರ್ ಅವರು ತುಂಬಾ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಯಾರು ದಡ್ರಲ್ಲ,
ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ಕೊಂತೀವಿ ಮನೇಲಿ ನಾವು ಪೇರೆಂಟ್ಸ್ ಕಾಮನ್ ಆಗಿ ಹೇಳ್ಬಿಡ್ತೀವಿ, ನಿನ್ ದಡ್ಡ ಕಣೋ, ಪಕ್ಕದ ಮನೆಯವ್ರು ನೋಡೋ ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ, ನೀನು ಓದಲ್ಲ ಅಂತ. ಯಾವತ್ತೂ ಅಷ್ಟೇ ಮಕ್ಕಳ ಮುಂದೆ ಯಾವತ್ತೂ ನೀವು ದಡ್ಡ ಅಂತ ಹೇಳಲೇಬಾರ್ದು. ಯಾಕಂತಂದ್ರೆ ನಾವೆಲ್ಲ ಏನೋ ತುಂಬಾ ರ್ಯಾಂಕ್ ಸ್ಟೂಡೆಂಟ್ಸ್ ಏನಲ್ಲ. ನಮ್ಮ ಈ ಒಂದು ಶಿಕ್ಷಕರ ಒಂದು ಸ್ಫೂರ್ತಿಯಿಂದ ಅವರ ಒಂದು ತಿಳುವಳಿಕೆ ನಮ್ಗೆ ತಿಳ್ಕೊಂಡು ನಾವು ಇಷ್ಟೊಂದು ಉನ್ನತ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ನಾವು ಯಾವತ್ತೂ ಮಕ್ಕಳನ್ನ ನೀವು ದಡ್ಡ, ನಿನ್ ಟ್ಯಾಲೆಂಟ್ ಇಲ್ಲ, ನೀನೇನು ಸಾಧಿಸಲ್ಲ ಅಂತ ಯಾವತ್ತೂ ಮಕ್ಕಳ ಮುಂದೆ ನಾವು ಹೇಳಬಾರ್ದು. ಶಫಿ ಸರ್ ಅವರು ತಮ್ಮ ಅನಿಸಿಕೆ ಹೇಳುವಾಗ ಹೇಳಿದ್ರು, ಅವರು ಅಷ್ಟೇ ನಮ್ಮ ಥರನೇ ಅವರು ಆವರೇಜ್ ಸ್ಟೂಡೆಂಟ್ಸೇ. ನರಸಿಂಹಮೂರ್ತಿ ಸರ್ ಅವರ ಒಂದು ಮಾರ್ಗದರ್ಶನದಿಂದ ಹಾಗೂ ಪ್ರಸನ್ನ ಸರ್ ಆಗಿ ಅವರ ಮಾರ್ಗದರ್ಶನದಿಂದ ಈಗ ಅವರು ಒಬ್ಬ ಶಿಕ್ಷಕರಾಗಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೋರ್ವ ನಮ್ಮ ಮಿತ್ರರಾದಂತಹ ಸುರೇಶ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತಿಸ್ತೀನಿ.